ಲೈಕ್ ಗಾಡಿದು ಯಾವುದು ಬೆಸ್ಟ್ ಟೈರ್ಸು ಬಜೆಟ್ ಒಳಗೆ ಮತ್ತು ಯಾವ ಥರ ಟೈರ್ಸ್ನ ನಾವು ಚೂಸ್ ಮಾಡಬೇಕು. ಇವತ್ತು ಬಂದು ಟೈರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತ ಸೂಪರಾಗಿ ನೀವು ಸೂಪರಾಗಿ ಇರೋ ಅಂತ ಅನ್ಕೊಂತೀನಿ, ನಂಗೆ ಚೆನ್ನಾಗಿರಿ. ಸೊ ಇವತ್ತು ಬಂದು ಮೈನಾಗಿ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಬೈಕಿಂಗ್ ಒಳಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಲೈಕ್ ಮೈನ್ ವಿಷಯ ಬಂದು ಟೈರ್ಸು. ಇವತ್ತು ಬಂದು ಟೈರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಲೈಕ್ ಗಾಡಿದು ಯಾವುದು ಬೆಸ್ಟ್ ಟೈರ್ಸು ಬಜೆಟ್ ಒಳಗೆ ಮತ್ತು ಯಾವ ಥರ ಟೈರ್ಸ್ನ ನಾವು ಚೂಸ್ ಮಾಡಬೇಕು. ಮತ್ತು ತುಂಬ ಥರ ಆಪ್ಷನ್ ಇದೆ ಟೈರ್ಸಲ್ಲಿ. ಸುಮ್ಮನೆ ನಾವು ಕಾಸೈತೆ ಅಂದ್ಬಿಟ್ಟು ಏನೇನೋ ಈಸ್ಕೊಂಡ್ರು ವೇಸ್ಟ್ ಆಗುತ್ತೆ. ಮತ್ತು ಬೆಸ್ಟ್ ಇನ್ ಬಜೆಟ್ ಟೈರ್ ಯಾವುದು ಅಂತ ಹೇಳ್ತೀನಿ ನಿಮಗೆ. ಇದೊಂದು 5 to 6 minutes ಶಾರ್ಟ್ ಬ್ಲಾಗ್ ಆಗಿರುತ್ತೆ. ಓಕೆನಾ? ಯಾರು ಹೊಸಬ್ರು ಬ್ಲಾಗ್ನ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. 5Kಗೆ ನಿಯರ್ ಇದ್ದೀವಿ. ಲೈಕ್ ನನಗೂ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಥಿಂಗ್, ಲೈಕ್ ಯಾವ ಥರ ಟೈರ್ಸ್ನ ನಾವು ಚೂಸ್ ಮಾಡಬೇಕು. ಟೂರಿಂಗ್ ಮಾಡ್ತಾ ಇದ್ದೀರಾ, ಗೋ ಫಾರ್ ಆಲ್ ಟೆರೈನ್ ಟೈರ್ಸ್. ಹಿಂಗಾದ್ರೆ 50% 50% ಆಫ್ ರೋಡು, 50% ಆನ್ ರೋಡು. ಲೈಕ್ ನೀವು ಯಾವ ಕಂಪ್ನಿಲಿ ನೋಡ್ತೀರಾ ಎಲ್ಲ ಕಂಪ್ನಿಲೂ ಈ ಥರ ಟೈರ್ಸ್ ಇರುತ್ತೆ. ಆನ್ ರೋಡ್ ಆಫ್ ರೋಡ್ ಎರಡಕ್ಕೂ ಇರುತ್ತೆ ಟೈರ್ಸು. ಓಕೆನಾ? ಮತ್ತು ಇನ್ನೊಂದು ಬಂದು ಕಂಪ್ಲೀಟ್ ಆಫ್ ರೋಡ್ಗೆ ಹೋಗ್ತೀರಾ ಅಂದರೆ ನಾಬಿ ಟೈರ್ಸ್ ಹೋಗ್ಬೋದು ನೀವು. ಅದು ಮೇ ಬಿ ಎಲ್ಲ ಕಂಪ್ನಿಲಿ ಇರುತ್ತೆ ನಿಮಗೆ. ಅಂದರೆ ಬೆಸ್ಟ್ ಕಂಪ್ನೀಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಜೆಸ್ಟ್ ಮಾಡಿರ್ತೀನಿ. ಓಕೆನಾ? ಚೆಕ್ಔಟ್ ಮಾಡ್ಕೊಳ್ಳಿ. ಆನ್ ರೋಡ್ಗೆ ಬೆಸ್ಟ್ ಟೈರ್ಸ್ ಯಾವ್ದು ಹೇಳಿ? ಲೈಕ್ ಟಾಪ್ 3 ಬಂದು ಮೆಡ್ಜೆಲರ್ ಬರುತ್ತೆ, ಟಾಪ್ 2 ಬಂದು ರೇಸ್ ಬರುತ್ತೆ, ಟಾಪ್ 1 ಬಂದು ಮಾಮೂಲಿ ಗೊತ್ತಲ್ಲ ಅಪೋಲೋ ಆಲ್ಫಾ H1 ಬರುತ್ತೆ. ಸೊ ಏನು ಡಿಫ್ರೆನ್ಸು ಮೂರೊಳಗೂ? ಮೆಡ್ಜೆಲರ್ ಬಂದು ನಿಮಗೆ ನೋಡಿರ್ತೀರ, ನಮ್ಮ KTM ಒಳಗೆ ಸ್ಟಾಕ್ ಒಳಗೆ ಕೊಡ್ತಿದ್ರು ಮುಂಚೆ. ಇವಾಗ ಬಿಡಿ ಎಲ್ಲದರೊಳಗೂ MRF ಕೊಡ್ತಾರೆ. ಆ್ಯಂಡ್ ವಿ ವೋಂಟ್ ಟ್ರಸ್ಟ್ MRF ಬಿಕಾಸ್ ಸ್ಲೈಡ್ಸ್ಗಳು ನನಗೆ ಆಗಿದೆ. ಕಾರ್ನರ್ಸ್ ಒಳಗೆಲ್ಲ ಸ್ಲೈಡ್ ಆಗುತ್ತೆ ಗಾಡಿ MRF ಒಳಗೆ. ಬಟ್ ರೇಸು ಮತ್ತು ಅಪೋಲೋ ಆಲ್ಫಾ H1 ಆ ಥರ ಇಲ್ಲ. ಅಪೋಲೋ ಆಲ್ಫಾ H1 ಬಂದು ಲೈಕ್ ಪರ್ಸ್ನಲಾಗಿ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಇಫ್ ಯು ಆರ್ ಯೂಸಿಂಗ್ 200cc to 400cc ಈ ಮಿಡಲ್ ಒಳಗೆ ಯಾವ್ದಾದ್ರು ಬೈಕ್ ಚೂಸ್ ಮಾಡ್ತಿದ್ದೀರ ಅಂದರೆ ಅಪೋಲೋ ಆಲ್ಫಾ H1 ಹೋಗಿ. ಒನ್ ಆಫ್ ದಿ ಬೆಸ್ಟ್ ಟೈರ್ಸ್ ಇನ್ ಬಜೆಟ್ ಅಂತಲೇ ಹೇಳ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ 11.5 to 11.8 ಒಳಗಡೆ ನಿಮ್ಗೆ ಸಿಕ್ಬಿಡುತ್ತೆ ಒಂದು ಸೆಟ್ ಆಫ್ ಟೈರ್ಸು, ಫ್ರಂಟು ಮತ್ತು ಬ್ಯಾಕು. ಮೈನಾಗಿ ಏನು ಗೊತ್ತಾ ನಿಮಗೆ, ಅಪೋಲೋ ಆಲ್ಫಾ H1 ಒಳಗೆ ವಾಟರಲ್ಲೂ ಗ್ರಿಪ್ ಇದೆ. ಅಂದರೆ ನೀರೊಳಗೆಲ್ಲ ನೀವು ನೀ ಸ್ಲೈಡ್ ಎಲ್ಲ ಮಾಡೋಕ್ಕಾಗಲ್ಲ, ಆ ಥರ ಗ್ರಿಪ್ ಅಲ್ಲ. ವಾಟರ್ ವೇಡಿಂಗ್ ಕೆಪಾಸಿಟಿ ಇರುತ್ತೆ ಟೈರ್ಸ್ಗೆ. ಲೈಕ್ ಸೈಡೊಳಗೆ ಪ್ಯಾಟ್ರನ್ಸ್ ಇರುತ್ತೆ ಗೊತ್ತಾ, ಆ ಪ್ಯಾಟ್ರನ್ಸ್ ಬಂದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ವಾಟರ್ನ ಪುಷ್ ಮಾಡುತ್ತೆ ಟೈರಿಂದ ಸೈಡ್ಗೆ. ನೀವು ಕ್ವಶನ್ ಮಾಡ್ಕೋಬೋದು ನಿಮಗೆ ನೀವೇ. ಗ್ರಿಪ್ ಬಂದು ಎಷ್ಟು, ಅದೇ ಇವಾಗ ಟೈರ್ಸ್ ಮೇಲೆ ಎಷ್ಟು ಲೈನ್ಸ್ ಇರುತ್ತೆ ಅಷ್ಟು ಗ್ರಿಪ್ ಇರುತ್ತೆ ಟೈರು ಅಂತ. ಆ ಥರ ಎಲ್ಲ ಚಾನ್ಸ್ ಇಲ್ಲ. ಮೋಟೋ ಜಿಪಿಲಿ ನೀವು ನೋಡಿರ್ಬೋದು ಟೈರ್ಸ್ ಬಂದು ಕಂಪ್ಲೀಟ್ ರೌಂಡಾಗಿರುತ್ತೆ. ಲೈಕ್ ಏನೂ ಗ್ರಿಪ್ ಇರಲ್ಲ. ಈಟ್ ಎಷ್ಟಾಗುತ್ತೆ ಟೈರು ಅಷ್ಟು ಗ್ರಿಪ್ ಇರುತ್ತೆ ನಿಮಗೆ. ಓಕೆನಾ? ಬಿಕಾಸ್ ಈಟ್ ಆಗ್ತಾ ಟೈರ್ ಸಾಫ್ಟ್ ಆಗುತ್ತೆ ಮತ್ತು ರೋಡ್ಗೆ ಕಚ್ಕೊಳ್ಳುತ್ತೆ ಟೈರ್ ಹಂಗೇ. ಸೊ ದಟ್ಸ್ ವಾಟ್. ಇವಾಗ ನಮ್ಮ ನಾರ್ಮಲ್ ಟೈರ್ಸ್ ಒಳಗೆಲ್ಲ ಹಿಂಗೆ ಲೈನ್ಸ್ ಎಲ್ಲ ಇರುತ್ತಲ್ಲ, ಅದು ಬಂದು ವಾಟರ್ ವೇಡಿಂಗ್ ಅಂತಾರೆ. ಲೈಕ್ ನೀರು ಆಚೆ ತಳ್ಳುತ್ತೆ ಟೈರ್ ಹತ್ರ ಇರೋದನ್ನ, ಆಗ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ಟೈರ್ ರೋಡ್ ಮೇಲೆ. ಸೊ ದಟ್ಸ್ ವಾಟ್. ಸೊ ಚೂಸ್ ಮಾಡಿ ಯಾವ್ದು ಬೆಸ್ಟು ಟೈರ್ ನಿಮಗೆ, ಯಾವ ಕ್ಯಾಟಗರಿಗೆ ಯೂಸ್ ಮಾಡ್ಬೇಕು ನೀವು ಟೈರು, ಮತ್ತು ಎಲ್ಲಿ ಯೂಸ್ ಮಾಡ್ತೀರಾ, ಏನು ಮಾಡ್ತೀರಾ ನೋಡ್ಕೊಂಡು ಹಾಕಿಸ್ಕೊಳ್ಳಿ ಟೈರು. ಸುಮ್ಮನೆ ಕಾಸೈತೆ ಅಂತ ಹೋಗ್ಬಿಡಿ ಅದ್ಯಾವುದೋ ಚೂಸ್ ಮಾಡಿಬಿಡಿ ಟೈರು. ಟೂರಿಂಗ್ ಹೋಗ್ತೀರಾ ಅಂದರೆ 50% ಹೋಗಿ, ಯಾವಾಗಲೇ ಹೇಳ್ದಂಗೆ. ಆಫ್ ರೋಡ್ಗೆ ಹೋಗ್ತೀರಾ ಅಂದರೆ ಕಂಪ್ಲೀಟು ನಾಬಿ ಟೈರ್ಸ್ಗೆ ಹೋಗಿ. ಆನ್ ರೋಡ್ ಏನಾದರೂ ಯೂಸ್ ಮಾಡ್ತೀರಾ ಅಂದರೆ ನಾರ್ಮಲ್ ರೋಡ್ ಟೈರ್ಸ್ಗೆ ಹೋಗಿ. ಬಿಕಾಸ್ ಟೈರ್ಸು ತುಂಬ ಮ್ಯಾಟ್ರ್ ಆಗುತ್ತೆ ನಿಮಗೆ ನೀವು ರೈಡ್ ಮಾಡಬೇಕಾದ್ರೆ. ಒಂದು ಆಫ್ ರೋಡ್ ಟೈರ್ಸ್ ಹಾಕಿದ್ರಿ ಅಂದ್ಕೊಳ್ಳಿ, ಇವಾಗ ನಾಬಿ ಟೈರ್ಸು, ಆನ್ ರೋಡ್ ನಿಮಗೆ ಅಷ್ಟು ಗ್ರಿಪ್ ಇರಲ್ಲ ಟೈರ್ಸು. ಮತ್ತು ಸೌಂಡ್ ಬರ್ತಾರೆ ಟಕ್ 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 ಅಂತ. ಮತ್ತು ನಿಮಗೆ ಪುಷ್ ಮಾಡೋಕ್ಕಾಗಲ್ಲ ಗಾಡಿನ ನಾಬಿ ಟೈರ್ಸ್ ಒಳಗೆ. ಮತ್ತು ಹಾಲ್ಟರನ್ ಟೈರ್ಸ್ ಒಳಗೂ ಅಷ್ಟೇ, ಗಾಡಿನ ಕಂಪ್ಲೀಟಾಗಿ ನೀವು ಪುಷ್ ಮಾಡೋಕ್ಕಾಗಲ್ಲ. ಲೈಕ್ ಓಕೆ ಆಗಿ ಪುಷ್ ಮಾಡ್ಬೋದು. ಸೊ ದಟ್ಸ್ ವಾಟ್. ಇವಾಗ ಒಂದೊಂದು ಟೈರು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಲ್ಲಲ್ಲೇ ಯೂಸ್ ಮಾಡಬೇಕು. ದಟ್ಸ್ ವಾಟ್ ದ ನಾಲೆಡ್ಜ್. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅನಿಸುತ್ತೆ. ಮೈನಾಗಿ ಕಾಂಟೆಂಟ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ನೀವು ಕಾಮೆಂಟ್ ಮಾಡಿ ವಿಚ್ ಇಸ್ ದ ಬೆಸ್ಟ್ ಟೈರ್ಸ್ ನೀವು ಯೂಸ್ ಮಾಡಿರೋ ಟಿಲ್ ಡೇಟ್ ಅಂತ. ಸೂಪರ್ ಬೈಕ್ಸ್ ಬಗ್ಗೆ ನಾನು ಇನ್ನೂ ಬಂದಿಲ್ಲ, ಸೊ ಬರ್ತೀನಿ ಹೇಳ್ತೀನಿ ನಿಮಗೆ ಸೂಪರ್ ಬೈಕ್ಸಿಗೆ ಯಾವ ಟೈರ್ಸ್ ಯೂಸ್ ಮಾಡಬೇಕು, ಲೈಕ್ ಯಾವ ಥರ ಚೂಸ್ ಮಾಡಬೇಕು ಸೂಪರ್ ಬೈಕ್ಸ್ಗೆ ಟೈರ್ಸ್ನ. ಪ್ರತಿಯೊಂದು ನಿಮಗೆ ಬರ್ತಾ ತಿಳಿಸ್ಕೊಡ್ತೀನಿ. ಡೈಲಿ ಬ್ಲಾಗ್ ಆಗಿರೋದ್ರಿಂದ ಐ ಶುಡ್ ಅಪ್ಲೋಡ್ ಅ ಕಂಟೆಂಟ್. ಓಕೆನಾ? ಡೈಲಿ ಅದು ನಿಮಗೂ ಹೆಲ್ಪ್ ಆಗಬೇಕು. ಈ ಸೈಡ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಸೊ ದಟ್ಸ್ ವಾಟ್ ಡೈಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ. ಸೊ ಬರ್ತೀನಿ. ಬಾಯ್.